महाराज की, डॉक्टर रुद्रमुनि शिवाचार्य महाराज की, सकल साधु संत महाराज की जय। मंगलम जय नमः पार्वतीपति शिव हर हर महादेव। ಮುಂದಿನ ವರ್ಷ ನಾವೇ ಮೈಕ್ ತರಬೇಕಂತ ಮಾಡಿ 2.5 ಲಕ್ಷ ರೂಪಾಯಿ ಬೀಳ್ತದೆ. ಒಂದು ದಿನ ಹಚ್ಚಲಕ್ಕೆ ಒಬ್ಬ ಮೆಕ್ಯಾನಿಕ್ 1,000 ರೂಪಾಯಿ ತೋತಾನೆ. ಅವನಿಗೆ ಕಾರ್ಯಕ್ರಮ ಮುಗಿತಾನೆ ಇಲ್ಲೇ ಇಟ್ಕೊಳ್ಳೋ. ಲೈಟ ಮೈಕ ಇದ್ದರೆ ಭಾಳ ಚಂದ. ಮನುಷ್ಯ ಭಾಳ ದೊಡ್ಡವನಂದ್ರೆ ದನಿ ಇರಲಿಲ್ಲ ಅಂತ ಏನು ಮಾಡ್ತಾರೆ. ಮನುಷ್ಯ ಭಾಳ ದೊಡ್ಡವನ ಎತ್ತರನ ಉದ್ದನ ಆಗಲ್ಲ ಅಂದ್ರೆ ಕಣ್ಣಿರಲಿಲ್ಲ ಅಂತ ಏನು ಮಾಡ್ತಾರೆ. ಬೆಳಕ ಧ್ವನಿ ಎರಡೂ ಬೇಕು. ಚಂದ ಶಿಸ್ತ. ನಾನು ಕಾಶಿಗೆ ಹೋಗಿದ್ದೆವು ಮೊನ್ನೆ, ಅಂದರೆ ಒಂದು 3-4 ವರ್ಷದಿಂದ. ಜಗದ್ಗುರುಗಳ ಕಾರ್ಯಕ್ರಮ ಇತ್ತು, 60 ವರ್ಷದ ಕಾರ್ಯಕ್ರಮ. ಮೋದಿ ಬರವಿದ್ದ ಅವತ್ತು. ಅಲ್ಲಿ ಒಳಗೆ ಮಠದಾಗೆ ವೇದಿಕೆ. ನನಗೆ ಆ ವೇದಿಕೆ ಮೇಲೆ ರೂಮ್ ಕೊಟ್ಟಿದ್ದರು ಜಗದ್ಗುರು ನಮ್ಗೆ ಇರ್ಲಾಕ. ಮುಂಜಾನೆ 10 ಗಂಟೆಗೆ ಬಂದವ ಒಬ್ಬ. ಸ್ಟೇಜಿನ ಮೇಲೆ ಮೈಕ್ ಚೆಕ್ ಮಾಡ್ದವ. 10 ನಿಮಿಷ ಚೆಕ್ ಮಾಡಿ ಹೋದವ. 1 2 3 4 1 2 3 4 ಅಂತ 10-15 ನಿಮಿಷ ಒದರಿ ಹೋದವ. ಮತ್ತೊಬ್ಬ ಬಂದ, ಮತ್ತೆ ಬಾರಿಸಿದ. ಅವ 10-15 ನಿಮಿಷ ಒದರಿ ಹೋದ. 6-7 ಮಂದಿ ಬಂದು ಚೆಕ್ ಮಾಡಿದ್ರು. ಅದು ಒಂದು ಚೂರ್ನು ಕ್ವಿಕ್ ಅಂದ್ರೆ ಸಸ್ಪೆಂಡ್ ಆತಾರ. ಮೈಕ್ ಚೂಯಿ ಏನಂಗಿಲ್ಲ. ಎಲ್ಲ ಚೆಕ್ ಮಾಡಿದ್ರು. ನಾಯಿ ತಂದರು, ನರಿ ತಂದರು, ಎಲ್ಲ ಚೆಕ್ ಮಾಡಿ ಮೈಕ್ ಚೆಕ್ ಮಾಡಿ ಕಡೆ ಲಾಸ್ಟ್ ಒಬ್ಬ ಆಫೀಸರ್ ಬಂದು ಚೆಕ್ ಮಾಡಿ ಓಕೆ ಅಂದಾಗೆ ಚಲೋ ಆಯಿತು. ನಮ್ಮ ದನನೂ ಹೋಗ್ತಾವ, ಕುರಿನೂ ಹೋಗ್ತಾವ, ಎಲ್ಲ ಹೋಗ್ತಾವ ನಮ್ಮ ಮೈಕ್ದಾಗ. ತ್ರೈಲೋಕ್ಯ ಸಂಪದ ಲೇಖ ಸಮುಲ್ಲೇಖನ ಬಿತ್ತೆ. ಸಚ್ಚಿದಾನಂದ ಸ್ವರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆರಾಧ್ಯ ದೈವನಾದ ಪರಮಜ್ಞಾನಿ ಮಹಂತ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಈ ಪುಣ್ಯಕ್ಷೇತ್ರದ ಆರಾಧ್ಯ ದೈವನಾದ ಮಹಾಜ್ಞಾನಿ ಮಡಿವಾಳ ಶಿವಯೋಗಿಗಳ 202ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಔರಳ್ಳಿಯ ಪೂಜ್ಯ ಚಿದಾನಂದ ಮಹಾರಾಜರು ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೆ ಸುಂದರವಾಗಿ ಪ್ರವಚನವನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಮಡಿವಾಳಪ್ಪನವರು ಯಾರಿಗೂ ಬಿಟ್ಟಿಲ್ಲ. ಯಾರಿಗೆ ಬಿಟ್ಟಿಲ್ಲ ಅಂದರೆ ಅವರು ಎಲ್ಲರೂ ದ್ವೇಷಿಗಳಂತಲ್ಲ, ವೈರಿಗಳಂತಲ್ಲ. ಎಲ್ಲರಿಗೆ ಸುಖವನ್ನು ಬಯಸಿದವರು, ಎಲ್ಲರಿಗೆ ಮುಕ್ತನನ್ನು ಬಯಸಿದವರು. ಅಂಥವರ ಪ್ರವಚನವನ್ನು, ನುಡಿಗಳನ್ನು ನಿಮ್ಮೆಲ್ಲರಿಗೆ ಸುಂದರವಾಗಿ ಹೇಳ್ಕೊಂಡು ಬಂದಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಈರಣ್ಯಶಾಸ್ತ್ರಿಗಳು ಚಿಕ್ಕರೂಗಿಯವರಲ್ಲಿ ಹಾಗೂ ವೀರೇಶ್ ಗವಾಯಿಗಳಲ್ಲಿ ತಬಲಾಜಿಯವರಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೋರವಾರದ ಜಿಂಬೇರಳದ ಹಂದಿಗನೂರಿನ ಔರಳ್ಳಿಯ ಯತ್ನಾಳದ ಇನ್ನೂ ಅನೇಕ ಗ್ರಾಮದ ಅತಿಥಿಗಳಲ್ಲಿ, ಸನ್ಮಾನಗೊಂಡಿರ್ತಕ್ಕಂಥ ಅತಿಥಿಗಳಲ್ಲಿ, ತಾಯಂದಿರಲ್ಲಿ, ಸಂಚಾಲಕರಲ್ಲಿ, ಈ ಕಾರ್ಯಕ್ರಮವನ್ನು ಸುಂದರವಾಗಿ
ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ಸದ್ಭಕ್ತರಲ್ಲಿ, ಕಲಾವಿದರಲ್ಲಿ, ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಮಡಿವಾಳಪ್ಪನವರು ಹೇಳಿದರು, ಯಾರ್ಯಾರು ಏನೇನು ಮಾಡಿ ಮುಕ್ತರಾಗ್ಯಾರ ಅಂತ. ಭಾಳ ಮಾಡೋದು ಬೇಕಾಗಿಲ್ಲ. ಮಡಿವಾಳಪ್ಪನವ್ರಂದ್ರು ಅಷ್ಟರೊಳಗಿನ ಮಾತು ಇಷ್ಟರೊಳಗದಂತ. ಅಷ್ಟರೊಳಗಿನ ಮಾತು ಇಷ್ಟರೊಳಗದಂತ. ನಾವು ಗಟ್ಟಿ ಆದೇವಂದ್ರೆ, ಗಟ್ಟಿಯಾಗಿ ನಿಂತೀವಿ ಅಂದ್ರೆ ನಮ್ಮ ದೇವ್ರ ಕೈ ಹಿಡಿತ. ನಾವು ನಮ್ಮ ಮನಸ್ಸು ಜಂಬ್ಯಾಳ ಭಕ್ತರು ಬಂದಾರಿದ್ದಾರೆ, ಅವರು ಅತಿಥಿಗಳು. ನಾವು ಗಟ್ಟಿಯಾಗಿ ನಿಂತೀವಿ ಅಂದ್ರೆ ನಮಗೆ ಭಗವಂತ ಕೈ ಹಿಡಿತಾನೆ. ಫಸ್ಟೇ ಮಡಿವಾಳಪ್ಪನವರು ಅಲ್ಲ ಅಂದ್ರೆ ಅಲ್ಲಿಲ್ಲ. ಓಂಕಾರ ಕೇಳುವ ಕಿವಿಯೊಳಗೆ ಬಟ್ಟಿಟ್ಕೊಂಡು ಜಗ್ಗೆ ಒದರಿದ್ರಿ ಎಲ್ಲಿ ಬರ್ತಾನ? ಅಲ್ಲ. ಎಲ್ಲ ಇಲಿಗಳು ಬಂದಾವಲ್ಲ ಅಂತ ಜನತೆಗಿದ್ದ ಇಲಿಗಳು ಬೆದರಿ ಓಡಿ ಹೊರಗೆ ಬಂದವಂತ ಬೈತಾನ. ನೀರ ಮುಳುಗಿ ಹೇಳೋರಿಗೆ, ಸುಮ್ಮನೆ ಸುಳ್ಳೆ ಡೊಂಗಿ ಶಿವಾಯ ನಮ್ಮನವ್ರಿಗೆ, ಡೊಂಗಿತನ ಮಾಡೋರಿಗೆ, ಬಹಳ ಅಹಂಕಾರಿಗಳಿಗೆ, ನಾನೇ ಸೂರನವನಿಗೆ ಎಷ್ಟು ಪರಿಯಿಂದ ಹೇಳ್ಯಾರ ಅಂದ್ರೆ ಅವ್ರು ಯಾರ ದ್ವೇಷದಿಂದ ಹೇಳಿದವರಲ್ಲ, ಕೆಟ್ಟ ಬಯಸಿ ಹೇಳಿದವರಲ್ಲ. ಒಂದು ಮನುಕುಲಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ. ಮಡಿವಾಳಪ್ಪ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವನ ಗಟ್ಟಿತನ ಎಷ್ಟಿತ್ತು, ಅವನ ಬಳಿ ಸಾಚಾತನ ಎಷ್ಟಿತ್ತು, ಅವನ ಬಳಿ ಪ್ರಾಮಾಣಿಕತೆ ಎಷ್ಟಿತ್ತು, ಅವನ ಬಳಿ ಸತ್ಯತೆ ಎಷ್ಟಿತ್ತು, ಅವನ ಬಳಿ ಇಷ್ಟು ಧೈರ್ಯ ಬರಬೇಕಾದ್ರೆ, ಒಬ್ಬ ಸಾಹುಕಾರ ಅನ್ಸ್ಕೋಬೇಕಾದ್ರೆ ರೊಕ್ಕ ಇದ್ದವ ಸಾಹುಕಾರ ಅಂತಾರೆ. ಅವಂತಾನ ಇದೇನು ದೊಡ್ಡ ಆಗೋದು ಹೋಗ್ಲಿ ಬಿಡ, ಇದೊಂದು 10,000 ರೂಪಾಯಿಗೆ ಇದು ಸಿಗ್ಬೋದು ರೀ. 10,000 20,000 ಹೋಗ್ಲಿ ಅಂತಾನವ. ಯಾಕಂತಾನವ? ಅವನ ಬಲ್ಲಿ ಅಷ್ಟು ರೊಕ್ಕದ, ಅಷ್ಟು ರೊಕ್ಕ ಅದ ಅವನ ಬಲ್ಲಿ. ರೊಕ್ಕ ಇಲ್ಲಾರ್ದವನಿಗೆ ಅನ್ನಕ್ಕಾಗಲ್ಲ, ಧೈರ್ಯ ಇರಂಗಿಲ್ಲ. ಹಂಗೆ ಮಡಿವಾಳಪ್ಪನ ಬಲ್ಲಿ ಆ ಸಂಪತ್ತಿತ್ತು, ಅವನ ಬಲ್ಲಿ ತುಂಬಿತ್ತು. ಅವನ ಬಲ್ಲಿ ಏನು ಧೈರ್ಯ ಅವನಿಗೆ? ಸುಮ್ಮನೆ ಅಂತಾನ? ಸೂರಿರ್ತಾನ ಎದುರಿಸ್ಬೇಕಂತಾನ. ಅವನ ಬಲ್ಲಿ ತಾಕತ್ತಿರ್ತದ, ಕುಸ್ತಿ ಹಿಡಿಯವಿರ್ತಾನ. ಇವನು ಒಗಿತೀನಿ ಅಂತ ಕುಸ್ತಿ ಹಿಡ್ಲಾಕ ಅಷ್ಟು ತಾಕತ್ತಿರ್ತದ. ಹಂಗೆ ಮಡಿವಾಳಪ್ಪನ ಬಲ್ಲಿ ಅಷ್ಟು ತಾಕತ್ತಿತ್ತು. ಅವನ ತಾಕತ್ತು ಹೆಂಗಿತ್ತು ಅಂದ್ರೆ ಸಾಕ್ಷಾತ್ ಶಿವನ ರೂಪದೊಳಗಿದ್ದವ. ಲೋಕಕ್ಕೆ ಉದ್ಧಾರ ಮಾಡ್ಲಕ್ಕೆ ಬಂದವ. ನಮ್ಮಂಗೆ ನಿಮ್ಮಂಗೆ ಹುಟ್ಟಿದವಲ್ಲ, ಅವತಾರಿ ಪುರುಷವ. ಭಗವಂತ ಅವನಿಗೆ ನೇರವಾಗಿ ಕೊಟ್ಟು ಕಳಿಸ್ಯಾನವ. 12ನೇ ವರ್ಷಿಗೆ, 13 ವರ್ಷಿಗೆ, 14 ವರ್ಷಿಗೆ ಒಬ್ಬ ಪಟ್ಟದ್ದೇವ್ರಿಗೆ ಬೈತಾನ ಮಡಿವಾಳಪ್ಪ. ಯಾವನಿಗೆ ತಾಕತ್ತದ ಪಟ್ಟದ್ದೇವ್ರಿಗೆ ಬೇಯೋದು? ಐತಾನದ ಹೊಮ್ಮೇನು ಚುಮ್ಮ, ತನ್ನ ತಾಯಿ ಮೈಥುನದಿಂದ ಬಂದ ಹೊಮ್ಮ. ಅಯ್ಯತಾನಂದ್ರೆ ಏನು? ಹೊಮ್ಮ 500 ಅಂದವ. ಪಟ್ಟದ್ದೇವ್ರಿಗೆ ಬೇಯೋ ತಾಕತ್ತು ಯಾರಲ್ಲಿ ಅದ? ಅವಾಗ 200-300 ವರ್ಷದ ಕಾಲದೊಳಗೆ ಸ್ವಾಮಿಗಳಿಗೆ ನೋಡಿಲ್ಲ ಎಷ್ಟೋ ಮಂದಿ ಕೆಳವರ್ಗದ ಜನಾಂಗ, ಸಾದಾ ಜನಾಂಗ, ನಾವು ಕಪ್ಪು ಮಂದಿ ಅನ್ಸ್ಕೊಂಡವರು ಪಟ್ಟದ್ದೇವರು ಪಾದ ಸಿಗಬೇಕಾದ್ರೆ ಬಹಳ ದೂರದ ಸಂಬಂಧ. ಪಟ್ಟದ್ದೇವ್ರು ಬಂದಾರಂದ್ರೆ ಮನೆ ಮುಂದೆ ಹಾಯ್ತಿದ್ದಲ್ಲ ಅವರು. ಅಂಥ ಜಾತಿ ವ್ಯವಸ್ಥೆಯೊಳಗೆ ಮಡಿವಾಳಪ್ಪ ಅಂದು ತೀರಿಸ್ಕೊಳನಂದ್ರೆ ಸಾಮಾನ್ಯ
ಅದ್ಭುತ ಅದ್ಭುತ ಅದ್ಭುತ. ಒಬ್ಬ ಚಾನ್ಕೊಡ್ಗಿ ಗೌಡ ಸಾಮರ್ಥ್ಯವಂತ, ಇಡೀ ಬಿಜಾಪುರ ಜಿಲ್ಲಾದೊಳಗೆ ದೊಡ್ಡ ಶ್ರೀಮಂತ. ಆಗಿನ ಕಾಲದಾಗ MP ಆಗ್ಯಾನವ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದಂಥ ಅವನಿಗೆ ಮಂತನಿಗೆ ಬೇಯ್ದು ಮಡಿವಾಳಪ್ಪ. ಕರಿಮಾರಿ ದೇವಪ್ಪ ನೀರಾಗ ಹಾಕಿ ಕುಡಿದ್ರು ಉಪ್ಪ. ಸುಮ್ಮನೆ ಅಂತಾನ ಮಡಿವಾಳಪ್ಪ. ಅಷ್ಟು ತಾಕತ್ತಿದ್ರಂದ ನಾವು. ಯಾರಲ್ಲಿ ತಾಕತ್ತಿರ್ತದ ಅವ ಅಂದಂತನವ, ಅಷ್ಟು ಶಕ್ತಿ ಇರ್ತದ ಅವನ ಬಲ್ಲಿ. ಸುಮ್ಮನೆ ಅನ್ನಂಗಿಲ್ಲವ, ಸುಮ್ಮನೆ ಅಂದಿಲ್ಲವ. ಅಂತ ಅದ್ಭುತ ಜ್ಞಾನಿ ಮಡಿವಾಳಪ್ಪ. ಅವ್ರಿಗೆ ಯಾರ ಮುಲಾಜಿ ಅವನಿಗೇನು, ಯಾರ ಮುಲಾಜಿ ಅವನಿಗೇನು? ಅವ ಅಂತಾನ ಯಾರ ಹೊಗಳಿದ್ರೆ ಏನು ಮುಕ್ತಿ ಕೊಡ್ತಾರನ್ನ ಅಂದವ ಮಡಿವಾಳಪ್ಪ. ಭಾಳ ಅದು ರೊಕ್ಕ ಕೊಟ್ಟು ಹೊಲ ಕೊಟ್ಟು ಮನೆಗೆ ಕೊಟ್ಟು ಮತ್ತೇನು ಕೊಡ್ತಿ, ಮುಕ್ತಿ ಕೊಡ್ತೀನಿ ಅಂದ ಮಡಿವಾಳಪ್ಪ. ಅಂಥವಂದ ನೀವೊಂದು 10 ಕೂರಿಗೆ ಹೊಲ, ಅದು ಅಲ್ಲೇ ಬೀಳೋ ಹೊಲ, ಹಾಗಾದ್ರೆ ಹರಿಗಿದ್ರೆ ಬೆಳೆ ಹೊಲ. ಭಾಳ ಆದ್ರೆ ಒಂದು ಸಂಪತ್ತು ಉಳಿತದ ಹೋಗ್ತದ. ಒಂದು ಮನೆ ಕಟ್ಟಿಸ್ಕೊಟ್ರೆ ಏಳ್ತದ ಬೀಳ್ತದ. ಎಲ್ಲ ಅವನ ಭೌತಿಕ ವಿಚಾರಕ್ಕೆ ತಲೆಬಾಗದವಲ್ಲ ಮಡಿವಾಳಪ್ಪ. ಅಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಡಿವಾಳಪ್ಪ ಎಲ್ಲರಿಗೆ ಸಮಾನತೆ ನೋಡ್ದ. ಒಬ್ಬರಿಗೆ ಮುಸಲ್ಮಾನರಿಗೆ ಬೇಯ್ದ, ಐಗೋಳಿಗೆ ಹೊಗಳದ, ಐಗೋಳಿಗೆ ತೆಗಳದ, ಬ್ರಾಹ್ಮಣರಿಗೆ ಹೊಗಳದ ಇಲ್ಲ. ಯಾರಲ್ಲಿ ದೋಷದ ದೋಷವನ್ನು ಎತ್ತಿಟ್ಟು ಅವಂದ ಅದು ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡ್ರಿ ಅಂತ ಹೇಳ್ದವ. ಸುಮ್ಮನೆ ಡೊಂಗಿತನ ಮಾಡಬೇಡ್ರಿ, ಪರಮಾತ್ಮ ಹಂಗೆ ಸಿಗಂಗಿಲ್ಲ, ಭಾಳ ಹಿಂಗಿದ್ರೆ ಸಿಗ್ತಾನ ಅನ್ನುವಂಥ ಮಾತು ಭಾಳ ಚಂದ ಹೇಳ್ಕೊಂಬಂದಾರ. ಇಲ್ಲಿ ದ್ವೇಷ ಅಶುವೆ ಮಾತುಗಳೆಲ್ಲ. ಕನ್ಯೂ ಕೃಷ್ಣಪ್ಪನಂಥವ್ ಶಿಷ್ಯ, ಕಡ್ಲೆವಾಡ ಸಿದ್ದಪ್ಪನಂಥವ್ ಶಿಷ್ಯ, ಅವರಿಗೆಲ್ಲ ಪರಿಪೂರ್ಣ ಬಂಗಾರ ಮಾಡದ ಮಡಿವಾಳಪ್ಪ. ಅವ್ರಿಗೆ ಹೇಳ್ದೆಲ್ಲ ಅಂತರಂಗದ ಬಹಿರಂಗದ ಸುದ್ದಿಯನ್ನು ಹೇಳದ ಮಡಿವಾಳಪ್ಪ. ನೀ ಹಿಂಗಿರಬೇಕು, ನೀ ಹಿಂಗಿದೆಪ್ಪ, ನೀ ಹಿಂಗಿದಿ ಅನ್ನುವಂಥ ಮಾತು. ಮಡಿವಾಳಪ್ಪನ ಮಠದೊಳಗೆ ಎಷ್ಟು ಜನ ಉದ್ಧಾರ ಆಗಿಲ್ಲ, ಎಷ್ಟು ಜನರಿಗೆ ಅಪ್ಕೊಂಡಿಲ್ಲ ಮಡಿವಾಳಪ್ಪ. ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸಿದ, ಎಲ್ಲರಿಗೂ ಅಪ್ಕೊಂಡ. ಎಲ್ಲರ ಆಗಿನ ಕಾಲದೊಳಗೆ ಇಂಥ ಜಾತಿಯ ಜನಾಂಗಗಳನ್ನು ದೂರೀಕರಿಸಿರ್ತಕ್ಕಂಥ ಬಸವಾದಿ ಶರಣರ ನಂತರ 12ನೇ ಶತಮಾನದ ಬಸವಾದಿ ಶರಣರ ನಂತರ 17ನೇ ಶತಮಾನದೊಳಗೆ ಅಪ್ಕೊಂಡವ ಯಾರು ಅಂದ್ರೆ ಮಡಿವಾಳಪ್ಪ. ಒಂದು ಕುಗ್ರಾಮ, ಈ ಊರಾಗ ಯಾರು ಶಿವಭಕ್ತರ, ಯಾರು ಲಿಂಗ ಪೂಜೆ ಮಾಡ್ಕೊಳ್ಳೋರ, ಯಾರು ಇವತ್ತು ಹೆಚ್ಕೊಂಡು ತಿರ್ಗಾಡೋರ, ಅಂಥವ್ರನ್ನ ಉದ್ಧಾರ ಮಾಡಿರ್ತಕ್ಕಂಥ ಮಡಿವಾಳಪ್ಪ. ಹೇಳಿದ್ರು ಭಾಳ ಮಂದಿ, ಅಲ್ಲೇನ್ರಿ ಅವರ ಎಲ್ಲ ಸಮಾಜ ಅಲ್ಲಿ ಏನದ, ಬರೀ ಕೋಳಿ ಕುರಿ ತಿನ್ನೋ ಊರದು, ಹೆಂಡ ಕಂಡ ತಿನ್ನೋ ಊರದ, ಅಲ್ಲಾಕೆ ಹೋತಿ ಸ್ವಾಮಿ ಮುತ್ತೆ ಅಂದರು. ಅಂದ ಕಾಟಗರು ಊರದಂದ. ಅವ ಅಂದ, ಅದು ನಿಮಗೆ ಕಾಣಿಸ್ತದೋ ನನಗೆ ಕಾಣಂಗಿಲ್ಲ ಅಂದವ. ಅವ್ರು ಬಂದು ಉದ್ಧಾರ ಮಾಡಿದ್ರಿ. ಇಲ್ಲಿ ಸರ್ವರಿಗೆ ಆಶೀರ್ವಾದ ಮಾಡ್ದ. ಈ ಜನಾಂಗಕ್ಕೆ ನೀವಲ್ಲಪ್ಪ, ನಮ್ಮಂಗೆ ನೀವು ಇದ್ದೀರಿ. ಒಂದು ಕುರಿ ಹಿಂಡಿನ್ಯಾಗ ಹುಲಿ ಹೋಯ್ತಂತ, ತಪ್ಪಿಸ್ಕೊಂಡು ಸಣ್ಣ ಮರಿ ಇತ್ತು. ಹೋಗಿ ನೀನು ಕುರಿಗೂಡನೆ ಮೇಯ್ಕೊಂತ ತಿರುಗಾಡ್ತು. ಮುಂದೆ ಹೋದಂಗೆ ಹಿಂಡಿನೊಳಗೆ ಹೋಗಿ ಕಡೆಕಾಗಿ ಒಂದು ಕಾಡಿನಾಗ ಹೋದಾಗ ಹುಲಿ ಬಂದು ಅಂತ. ಇಲ್ಲ ಇವ ನಮ್ಮ ಮನುಷ್ಯ ಅಲ್ಯಾಕೆ ಸೇರ್ಯಾನ, ಇವ ಅಲ್ಯಾಕೆ ಸೇರ್ಯಾನ ಅಂತೇಳಿ ಕರೆದು ಏನು ಅಲ್ಯಾಕೆ ಹೋಗಿದ್ದೀನಿ, ನಮ್ಮ ಇದೆ ಬಾ ಕರೆದು ಹೇಳಿದ್ವು ಅಂತ. ಹಂಗ ನೀವು ಹುಲಿ ಇದ್ದೀರಿ ಅಂತ ಹೇಳ್ದ ಮಡಿವಾಳಪ್ಪ. ಇವ್ರಿಗೆಲ್ಲ ಜನಾಂಗಕ್ಕೆ ನೀವೆಲ್ಲ ನಮ್ಮಂಗೆ ಇದ್ದೀರಪ್ಪ, ನೀವು ನಮ್ಮಂಗೆ ಮನುಷ್ಯರಿದ್ದು ಮಾದೇವನಾಗ್ತೀರಪ್ಪ ನೀವು ಅಂತ ಆಶೀರ್ವಾದ ಮಾಡಿದ ಊರುಗಳಿವು. ಇವೆಲ್ಲ ಸಣ್ಣ ಕುಗ್ರಾಮ. ಯತ್ನಾಳ್ ಎಂಥದಿರ್ಬೇಕು, ಈಗೇ ಒಂದು ಮಾರುದ್ದದ, ಅವಾಗ ಇಟ್ಟಿರ್ಬೇಕು. ಸಣ್ಣ ನೂರಾರು ಮನಿ, ಕಡ್ಕೊಳ್ದಾಗ 100 ಮನಿ, ಜಂಬೇಳದಾಗ 10-20 ಮನಿ, ಶಕಾಪುರದಾಗ 10-20 ಮನಿ. ಇಂಥವು ಮಧ್ಯದೊಳಗೆ ಇವು ರಸ್ತೆ ಇಲ್ಲ, ಈ ಊರಿಗೆ ಕುಡಿಯೋ ನೀರಿಲ್ಲ, ಅಲ್ಲೇ ಹಳದನಿವೆ ಗುಂಡದನಿವೆ ಕುಡಿಬೇಕು. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಒಳಗಿರ್ತಕ್ಕಂಥ ಊರೊಳಗೆ ಬಂದು ಮಡಿವಾಳಪ್ಪ ಬಂದು ಒಂದು ಕ್ಷೇತ್ರ ಮಾಡ್ದ. ನೀನಿಟ್ಟ ಪಾದವೇ ಧರೆ ಪಾವನವಯ್ಯ ಅನ್ನುವಂಗೆ ಮಡಿವಾಳಪ್ಪ ಮಾಡಿ ಇಟ್ಟು ನಿಮ್ಮೆಲ್ಲರಿಗೆ ಒಂದು ಸಂಪತ್ತನ್ನು ಕೊಟ್ಟು ಹೋದ. ಶರಣಬಸಪ್ಪ ಭಾಳ ಶೆಣೆ ಅವ. ನಮಗೊಂದೊಂದು ಸಲ ಅನ್ನಿಸ್ತದ, ನಾ ಇಲ್ಲಿ ಫಸ್ಟ್ ಬಂದಾಗ ಸ್ವಾಮಿಯಾಗಿ ಬಂದಾಗ ನಾ ಹೆಂಗೆ ಮಾಡಬೇಕತ್ತು ಚಿಂತೆಗಿತ್ತು ನನಗೆ. ಹೆಂಗಾರ ಮಾಡ್ಬೇಕಪ್ಪ,
ನಾ ಹೆಂಗೆ ಇದಕ್ಕೆ ಬದಲಾವಣೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಭಾಳ ಚಿಂತೆ ಮಾಡ್ತಿದ್ದೆ ನಾನು, ಭಾಳ ಚಿಂತೆ ಮಾಡ್ತಿದ್ದೆ. ಏನಾರ ಒಂದು ರೂಪ ಕೊಡಬೇಕಾದ್ರೆ ಇದಕ್ಕೆ ಹೆಂಗೆ ಮಾಡಬೇಕು, ಈ ಜನಾಂಗಕ್ಕೆ ಹೊರಗೆ ಕುಂದಿರ್ತಿದ್ದೆ ನಾನು. ಒಂದು ರಸ್ತೆ ಇಲ್ಲ, 10 ಕಿಲೋಮೀಟ್ರ್ ನಡಿಬೇಕು, 5 ಕಿಲೋಮೀಟ್ರ್ ನಡಿಬೇಕು. ಜನಾಂಗ ಮಾನಸುಣಿಗಿ ಮಂದಿ, ಯತ್ನಾಳ ಮಂದಿ, ಹಂಚಿನಾಳ ಮಂದಿ ತೆರಿ ಮೇಲೆ ಗಂಟು ಇಟ್ಕೊಂಡು ನಡ್ಕೋತ ಹೋಗಿ ಸಂತಿ ಮುಗಿಸ್ಕೊಂಡು ರಾತ್ರಿ ಆದ್ರೆ ಮಳೆ ಬಂದ್ರೆ ಇಲ್ಲಿ ಮಠದಾಗ ಇರ್ಬೇಕು, ಮರುದಿನ ಹೋಗ್ಬೇಕು. ಮಳೆ ಹಳ್ಳ ಬಂದ್ರೆ ಆಚೆ ಕಡೆಗೆ ಇರ್ಬೇಕು. ಅಂಥ ಕಷ್ಟ ದಿನಗಳನ್ನು ನಾನು ನೋಡಿದೆವು. ಭಾಳ ದಿನ ಅಲ್ಲ, ಒಂದು 30 ವರ್ಷದ ಹಿಂದೆ, ಅಷ್ಟೇನು ಭಾಳ ದಿನದ ಊರಲ್ಲ. ಬದಲಾವಣೆ ಮಾಡುವ ಪ್ರಯತ್ನವನ್ನು ನಾನು ಮಾಡೋದು ವಿಚಾರ ಮಾಡಿದೆ. ಇಲ್ಲಿ ಏನು ಬದಲಾವಣೆ ಆಗ್ಲಿಕ್ಕೆ ಏನು ಬೇಕಾಗಿದೆ? ದೂರದೃಷ್ಟಿ ಇರ್ಬೇಕು ಯಾವಾಗಲೂ ಮನುಷ್ಯ. ಮನೆತನ ಬಡತನ ಇದ್ದರೂ ಕೂಡ ದೂರದೃಷ್ಟಿ ಇರಬೇಕು. ಅಲ್ಲಿ ಇರ್ತಕ್ಕಂಥ ಮನೆ ವ್ಯಕ್ತಿ ದೂರದೃಷ್ಟಿ, ಸಮಾನತೆ ದೃಷ್ಟಿ ಮತ್ತು ದುಡಿಮೆ ಕಾಯಕದ ದೃಷ್ಟಿ ಇರಬೇಕು. ಅಂದಾಗ ಮಾತ್ರ ಆ ಮನೆತನ ಬೆಳೀತದೆ, ಆ ವ್ಯಕ್ತಿ ಬೆಳೀತಾನೆ, ಆ ಮನೆತನದ ಗೌರವ ಹೆಚ್ಚಿಸ್ತದೆ. ಒಬ್ಬ ಚಹಾ ಮಾಡುವ ಪ್ರಧಾನಮಂತ್ರಿ ಆದ್ನಂದ್ರೆ ಸಾಮಾನ್ಯ ಪ್ರಧಾನಮಂತ್ರಿ 10,000 ಮಂದಿ ಹರ ಅವನಿಗೆ ಕಾಯೋರು. ನಮಗೊಬ್ಬರು ಇಬ್ಬರು ಇರ್ಲಿಕ್ಕಿಲ್ಲ ಕಾಯೋರಿಗೆ, ಅವನಿಗೆ 10,000 ಮಂದಿ ಹರ. ಒಂದು 10,000 ಮಂದಿ ಹರ ಅವನಿಗೆ ಕಾಯೋರು, ಅಧಿಕಾರಿಗಳು, ಪೊಲೀಸರು, ಮಿಲಿಟ್ರಿ. ಸಾಮಾನ್ಯ ಬಾಂಡೆ ಸಾಮಾನ್ಯ ಉದ್ದಿ ಮಗನಿಗೆ ಬದುಕಿಸಿ ಸಾಲಿ ಕಲಿಸಂತ ಮನೆತಂದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು. ಅವ್ರು ನೆಹರು ಮನೆತಂದವ್ರು ಭಾಳ ದೊಡ್ಡ ಶ್ರೀಮಂತರು. ಅವ್ರು ಮೊದಲು ಹಿಡಿದು ಶ್ರೀಮಂತರ. ಅವರು ನೆಹರೂನಿಗೆ 9 ಬಾಗಿಲಿಗೆ ಒಂದೊಂದು ಕಾರ್ ಇದ್ದು ಅಂತ. ದೊಡ್ಡ ಮನಿ ಅದಲ್ಲಿ, ಅಲ್ಲಾಬಾದ್ದೊಳಗೆ ದೊಡ್ಡ ಮನಿ, ಅದು ಮ್ಯೂಸಿಯಂ ಮಾಡ್ಯಾರವರು. ಅಲ್ಲಿಗೆ ಹೋದಾಗ ಗೊತ್ತಾಗ್ತದೆ ನಿಮಗೆ. ಅಂಥ ಶ್ರೀಮಂತರಲ್ಲ ನರೇಂದ್ರ ಮೋದಿ. ಅಬ್ದುಲ್ ಕಲಾಮ ಪೇಪರ್ ಮಾರೇನು ಬಸ್ ಸ್ಟ್ಯಾಂಡ್. ಅವ್ರು ಮೀನಾ ಮಾರ್ತಾರೆ ಆ ಕಡೆ ಎಲ್ಲ ಜನಾಂಗ. ಅಲ್ಲಿ ಕೇರಳ, ತಮಿಳ್ನಾಡು ಎಲ್ಲ ಮೀನಾ ಮಸಳಿ ಮಾರ ಮಂದಿನೇ ಅದ. ಅವು ಸಾಮಾನ್ಯ. ಆದ್ರೆ ಕೆಟ್ಟ ಬಡತನ. ಪೇಪರ್ ಹಂಚನ್ರಿ, ರಾಷ್ಟ್ರಪತಿ ಅದ. ಅಂಥ ವಿಚಾರಗಳನ್ನು ಇವತ್ತು ನಮ್ಮ ಮುಂದಿಟ್ಕೊಂಡು ಬೆಳೆಯುವ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಮಡಿವಾಳಪ್ಪ ಸಾಮಾನ್ಯ ಅಲ್ಲ, ಬಹಳ ದೊಡ್ಡ ವ್ಯಕ್ತಿತ್ವ. ಯಾರು ತಿಳಿದವ್ರಿಗೆ ಗೊತ್ತದದು. ಹಂದಿನೂರ, ಕೋರವಾರ ಎಲ್ಲ ದೂರ ಮಂದಿ, ಈ ಕಡೆ ಎಲ್ಲ ಬಿಜಾಪುರ ಜಿಲ್ಲಾದ ಮಂದಿ ಮಡಿವಾಳಪ್ಪ ಹೆಂಗೆ ಅನ್ನೋದು ಅನುಭವ ಅದು ತಿಳ್ಕೊಂಡವನಿಗೆ ಒಳಗೆ ಹೊಕ್ಕು ನೋಡಿದವನಿಗೆ ಮಡಿವಾಳಪ್ಪನ ವ್ಯಕ್ತಿತ್ವ ಹೆಂಗದ ಅಂದ್ರೆ ಅವನ ಹಾಡಿನೊಳಗೆ ತಿಳಿತದೆ. ಅದಕ್ಕೆ ಅಂತಾರೆ ನೋಡು, ಅವನ ಮಾತಿನಾಗೆ ತಿಳಿತದ ರೀ. ಅವ ಎಂಥ ಮನುಷ್ಯ ಅಂದ್ರೆ ಅವನ ಮಾತಿನಾಗೆ ತಿಳಿತದ ಅಂತ ನೋಡು. ಒಬ್ಬ ಮಾತಾಡ್ತಿರ್ತಾನೆ, ಭಾಳ ಚಂದ ಮಾತಾಡ್ತಾನವ, ಭಾಳ ಸೂಕ್ಷ್ಮ ಮಾತಾಡ್ತಾನ ಅಂತಾನ ಒಬ್ಬ. ಎಂಥ ಮಾತು ರೀ, ಎಂಥ ಮಾತು, ಏನು ಚಂದ ಮಾತು, ಎಂಥ ಉತ್ತಮ ಮಾತು ಅಂತಾನೆ. ಒಂದೊಂದು ವರ್ಡ್ ಇರ್ತಾವಲ್ಲ, ಅದರೇ ಅದನ್ನ ಮಾತು ರೀ. ಅದೇನು ಮಾತಾಡ್ತದ, ಅದೇನು ಕತೆ ಆಡ್ತದ, ಅದೇನು ಸುಧಾರಣೆ ಮಾಡ್ತದ ಅಂತ ಬೇಯೋರು ಇದ್ದೀರಿ ನೀವೇ. ಎಲ್ಲ ಪ್ರತಿ ಉತ್ತರ ಪ್ರಶ್ನೆ ನಂಬಲ್ಲಿ ಅದಾವ. ಆದ್ರೆ ಇನ್ನೊಂದೇನದ, ಮಾತ್ಮರು ಬೇಯ್ದರು ಅಂದ್ರೆ ಕೆಟ್ಟದ ತನಕ ಬೇಯಂಗಿಲ್ಲ. ಗುಳಿಗಿ ನುಂಗಿರೇನು, ನುಂಗ್ತೀರ ಇಲ್ಲ? ಗುಳಿಗಿ ನುಂಗ್ಲಕ್ಕಿಲ್ಲ ನೀವು, ನುಂಗ್ತಿರಲ್ಲ? ಗುಳಿಗಿ ನುಂಗಾಗ ಹೆಂಗೆ ಅನ್ನಿಸ್ತದ? ರುಚಿ ಅದನ? ಗುಳಿಗಿ ಹೆಂಗವ ಹೇಳ್ರಿ ನೋಡಮ್, ಕೂತಿರಲ್ಲ. ರುಚಿ ಅವ, ಕೈ ಅವ, ರುಚಿ ಅವನು. ನಮ್ಮ ಸಿನ ಶಾಸ್ತ್ರಿಗಳು ನಾವು ನುಂಗ್ತೀವಿ ಒಂದೊಂದು ಗುಳಿಗಿ, ನಮಗೆ ರುಚಿ ಹತ್ತಪ್ಪ. ನಿಮ್ಗೆ ಹೆಂಗೆ ಹತ್ತವ ಅವ್ನು ಗೊತ್ತಿಲ್ಲ. ಕೈ ಹತ್ತವ, ಕೈಯ ಒಳಗೆ ಹೋಗಿ ಏನು ಮಾಡ್ತದೆ ಕೆಲಸ? ಸಹಿ ಮಾಡ್ತದಿಲ್ಲ, ಆರಾಮ್ ಮಾಡ್ತದಿಲ್ಲ, ಆರೋಗ್ಯ ಮಾಡ್ತದಿಲ್ಲ. ಹಂಗೆ ಮಾತ್ಮರ ಬೇಗಳ ಅವು ಆರಾಮ್ ಮಾಡ್ತಾವ, ಆರಾಮ್ ಒಳಗೆ. ಒಬ್ಬ ಜೈನ ಮಹಾಗುರು ಕೈ ಮಾತ್ರೆಗಳು ಪುಸ್ತಕ ಬರೆದ. ನಾವು ಭಾಳ ಅದ್ಭುತ ಎಂಥ ಜ್ಞಾನಿ ರೀ. ವಿದ್ಯಾಸಾಗರ ಅನ್ನುವಂಥ ಒಬ್ಬ ಜೈನ ಗುರು ಕೈ ಮಾತ್ರೆಗಳು ಪುಸ್ತಕ ಬರ್ದಾನ. ಭಾರಿ ಅದ್ಭುತ ಬರ್ದಾನ. ತಂದು ಇಟ್ಕೊಂಡಿನಿ 2 ಪುಸ್ತಕ. ಯಾರು ಓದ್ತಿದ್ದಾರಂದ್ರೆ ಕೊಡ್ತೀನಿ ಓದ್ಲಕ್ಕೆ. ಎಂಥ ಅದ್ಭುತ ಮಾತು. ಒಂದೊಂದು 4 ಸಾಲಿನಾಗ ಒಂದೊಂದು ಮಾತು ಹೇಳ್ಯಾನವ, ಬ್ರಹ್ಮಜ್ಞಾನಿ. ಅಂಥವ್ರ ಮಾತು ಮಡಿವಾಳಪ್ಪ ಒಂದೊಂದು ಸಾಲು ಕೇಳಿದ್ರೆ ಸಾಕ್ರಿ, ಮುಕ್ತರಾಗ್ತೀವಿ. ಏನು ಸಂಪತ್ತು ಯಾರು ಕಟ್ಕೊಂಡು ಸತ್ತಾರ? ಏಸು ಮಂದಿ ನಮ್ಮನೆಗೆ ಸತ್ತಾರ, ನಿಮ್ಮನೆಗೆ ಸತ್ತಾರ. ಯಾರು ಒಂದು ದುಡ್ಡು ಒಯ್ದಿಲ್ಲ, ಒಂದು ಚೂಜಿ ಒಯ್ಲಕ್ಕಾಗ ಅಧಿಕಾರ ಇಲ್ಲ ನಮಗೆ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಅಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪ ಬೇರೆ ಕತೆಗಳು ಬೇರೆ. ಅವು ಪವಾಡ ಮಾಡ್ದ, ಮ್ಯಾಲಿಂದ ಹಾರ್ದ, ಜಿಗದ, ಕದು ಮಾಡ್ದ, ಕಿದು ಮಾಡ್ದ, ಒಂದು ನಿಂಬಿಕಾಯಿ ಹೋಗಿ ತೆಂಗಿನಕಾಯಿ ಮಾಡ್ದ, ಅವು ಬೇಕಾಗಿಲ್ಲ ಮಡಿವಾಳಪ್ಪ. ಕಾಗದೋಗಿ ನೋಟ್ ಮಾಡ್ದವಲ್ಲ.
ಜಾದು ಮಾಡ್ದವಲ್ಲ ಮಡಿವಾಳಪ್ಪ. ಇದ್ದ ಸತ್ಯವನ್ನು ನೈಜವಾದಂಥ ಸ್ಥಿತಿಯನ್ನು ಹೇಳಿರ್ತಕ್ಕಂಥ ಮಡಿವಾಳಪ್ಪ. ಅವ ಏನಾರು ಮಾಡ್ಬೋದಾಗಿತ್ತು, ಜಾಚು ಮಾಡಿ ನಿಮಗೆ ಇದು ಬಂಗಾರ ಬಾಗಲನೆ ಮಾಡ್ಬೋದಾಗಿತ್ತು. ಅವ ಸತ್ಯವನ್ನು ಮನೆ ಕಟ್ಟಿದ್ದು ಬೀಳ್ತದ ಒಂದಿನ, ಮನುಷ್ಯ ಒಂದಿನ ಸಾಯ್ತಾನೆ, ಅಧಿಕಾರ ಒಂದಿನ ಹೋಗ್ತದ. ಅದಕ್ಕೆ ಭೂಪತಿಗಳು ಮೆಚ್ಚಿ ಅರಸುಕ ತನಗಾಯಿತು, ತಾ ಪೂರ್ಣ ಸುಖವಿಲ್ಲದೆ ಹೋಯ್ತು ಅಂದ ಮಡಿವಾಳಪ್ಪ. ಬಂಗಾರ ಕಿರೀಟ, ಬೆಳ್ಳಿ ಸಿಂಹಾಸನ ಮೇಲೆ ಕೂತವರು, 1000 ಕುದುರೆ, 1000 ಆನಿ, 1000 ಒಂಟಿ, ಮೇರೆಯವ್ರು ಎಲ್ಲರೀಗ? ರಾಜರು ಎಲ್ಲರ ಹಾರ? ಒಬ್ರ ಹಾರ? ಎಷ್ಟು ಮಂದಿ ರಾಜರು ನಮ್ಮ ದೇಶ ಆಳಿ ಹೋದವ್ರ ಎಲ್ಲರವರು? ಮಣ್ಣಾಗ ಹೋದ್ರ ಕಡೆ ಗೊತ್ತಿಲ್ದಂಗೆ. ಏಸು ಮಂದಿ ದೇಶದಾಗ ಪುಡಾರಿಗಳು ಹುಟ್ಟಿ ಹೋಗ್ಯಾರ, ಎಷ್ಟು ಮಂದಿ ಸೂರ್ಯ ಸತ್ತು ಹೋಗ್ಯಾರ. ಎಲ್ಲ ಈ ಜಗತ್ತೆ ಲಯ ಮಾಡ್ತದದು, ಸಮಾನ ಮುಚ್ಚಿಬಿಡ್ತದ. ಮತ್ತಿದ್ದವರು ಹೇಳ್ತಾರ, ಮತ್ತಿದ್ದು ಬೀಳ್ತಾರೆ. ಇದು ಜಗತ್ತಿದ ಸೃಷ್ಟಿ ಅದ. ಅದಕ್ಕೆ ಮಡಿವಾಳಪ್ಪ ಹೇಳ್ದ, ಅವೆಲ್ಲ ಶಾಶ್ವತ ಅಲ್ಲ. ನಮ್ಮ ಬದುಕು ಭಾಳ ಶಾಶ್ವತ ಅದ, ನಮ್ಮ ಇರುವಿಕೆ ಶಾಶ್ವತ ಅದ, ನಾವು ಮಾಡಿದ ಕೆಲಸ ಶಾಶ್ವತ ಅದ, ನಾವು ದಾನ ಮಾಡಿದ ಧರ್ಮ ಮಾಡಿದ್ದು ಶಾಶ್ವತ ಅದ. ನಾವು ದೇವರ ದಾನಮ್ಮ ಅಂತ ಕೇಳಿ ಹೆಸರು, ಗುಡ್ಡಾಪುರ ದಾನಮ್ಮ ಅಂದ್ರೆ ಭಾಳ ದಾನ ಮಾಡಕ್ಕಿ. ದಾನಮ್ಮ ಭಾಳ ದಾನ ಮಾಡಿ ದಾನಮ್ಮಗಳಾಕಿ ನಿಂಗಮ್ಮಕಿನ ಹೆಸರು. 12ನೇ ಶತಮಾನದೊಳಗೆ ದಾನಮ್ಮ ದಾನ ಮಾಡಿ ಅಷ್ಟು ದೊಡ್ಡಕ್ಕೆ ಅಲ್ಲು. ನೀರು ನಿಂಬೆಕ್ಕ ಭಕ್ತಿಯಿಂದ ದೊಡ್ಡಕ್ಕೆ ಅಲ್ಲು. ಭಗವಂತನ ಮೇಲೆ ಅಷ್ಟು ನಂಬಿಗಿತ್ತು. ಅವು ಕತಿ ಭಾಳ ದೊಡ್ಡವ, ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಶಾಸ್ತ್ರಿಗಳು ಭಾಳ ಚಂದವಾಗಿ 2 ದಿನ ಪ್ರವಚನದ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ನಮ್ಮ ಊರಿನ ತಾಯಂದಿರು ಯಾಕೆ ಬರಲ್ಲ ಆಗ್ಯಾರ, ಹತ್ತಿರ ಕಾಣಿಸ್ಲಕತ್ತಾರ ಅವ್ರು. ನಮ್ಮ ಊರ ತಾಯಿಯರು ಬರಂಗಿಲ್ಲ. ಕಟ್ಟು ಗಿರಾಕಿಗಳವು, ಮಂಡ ಗಿರಾಕಿ ಅಂತಾರ. ಬರಲ್ಲ ಆಗ್ಯಾರ ಯಾಕನ? ಮಡಿವಾಳಪ್ಪನ ಮಠಕ್ಕೆ ಬರಬಾರ್ದ್ರೆ ಹೆಂಗೆ ಎಷ್ಟು ಹೈರಾಣ ಆಗ್ತದ. ಬರ್ಬೇಕ್ರಿ. ಈ ಜಲಮ್ ಎಂಥ ಜಾಗದಾಗ ಹುಟ್ಟೀರಿ ನೀವು, ಎಂಥ ಜಾಗದಾಗ ಹುಟ್ಟೀರಿ. ಹೇಳ್ಕೋತ ಅಲ್ಲಿ ನಿಂದು ದಿಂಡ್ರಿ ಕುಳ್ಕೋತ ಬರ್ಬೇಕು. ನಮ್ಮ ಜನ್ಮ ಪಾವನ ಆಗ್ತದ. ಕಾಶಿಯಾಗಿದ್ದವರೆಲ್ಲ ಮುಕ್ತರಾಗ್ಯಾರ. ಯಾರು ದುಡ್ದಾರ ಅವ್ರು ಮುಕ್ತರಾಗ್ಯಾರ. ಕಾಶಿ ಒಳಗೆ ಕಾಶಾನ್ ಮರಣಾನ್ ಮೋಕ್ಷ ಅಂತದ. ಶ್ರುತಿ ಏನು ಹೇಳ್ತದ? ಕಾಶಾಗ ಸತ್ತವ್ರಿಗೆ ಮರಣ ಮೋಕ್ಷದಂತದ ಶ್ರುತಿ ಹೇಳ್ತದ. ಆದ್ರೆ ದುಡ್ದವ್ರಿಗೆ ಅದ. ಅಲ್ಲಿ ನೋಡು, ಭಾಳ ಅದ್ಭುತ ಭಕ್ತಿ ಅದಲ್ಲಿ. ಪೂಜಾ ಪುನಸ್ಕಾರ ನೇಮ ನೋಡ್ಬೇಕಲ್ಲಿ ಕಾಶಿ ಒಳಗೆ ಹೋಗಿ. ಅಂಥ ಕ್ಷೇತ್ರದ ಒಂದು ರೂಪದೊಳಗೆ ಕಡ್ಕೊಳ್ಳೋ ಮಡಿವಾಳಪ್ಪ ಮಾಡಿ ಹೋಗಿದ್ದಾನೆ. ಮುಂದೊಂದು ದಿನ ಇದು ಕಾಶಿ ರೂಪದೊಳಗೆ ಕಾಣಿಸ್ತದೆ ಜಗತ್ತಕ್ಕೆ ಅನ್ನುವಂಥ ಮಾತು ಹೇಳ್ತಾ, ಕಾಶಿ ಜಗತ್ತುಗಳು ಬಂದು ಮ್ಯಾಳೆ ಮೇಲೆ ನಿಂತು ತಿರುಗಾಡಿ ನೋಡಿದ್ರು. ಅವರು ಹೇಳಿದ್ರು ಒಂದು ಮಾತು, ನನ್ನ ಗಂಗಾ ನದಿ ಹೆಂಗೆ ಕಾಶಿ ಒಳಗೆ ಹರಿದದ, ಕಾಶಿ ಒಳಗೆ ಹೆಂಗೆ ಗಂಗಾ ನದಿ ಹರಿದದ, ಹಂಗೆ ಮಡಿವಾಳಪ್ಪನ ಮುಂದೆ ಗಂಗಾ ನದಿ ಉತ್ತರ ದಿಕ್ಕಿಗೆ ಹರಿದದ. ಇದು ಒಂದು ಕಾಶಿ ಆಗ್ತದಂತ ಹೇಳಿದ್ರು ಅವ್ರ ಮಾತು. ಈ ಉತ್ತರ ಕಾಶಿ ಆಗ್ತದಪ್ಪ, ಇದು ಒಂದು ಭಾಳ ದೊಡ್ಡ ಕ್ಷೇತ್ರ ಆಗ್ತದ ಅನ್ನೋಂಥ ಮಾತು ಭಾಳ ವಿಚಾರ ಮಾಡಿ ಹೇಳಿದರು. ಆ ಮಾತನ್ನು ನಾವು ನೆನಪಿಟ್ಕೊಂಡು ಹೋಗಬೇಕು. ನೀವೆಲ್ಲ ಯತ್ನಾಳ್ ಭಕ್ತರು, ಶಕಾಪುರ, ತೆಲುಗುಬಾಳ, ಜಂಬೇರಳ, ಮಾಣಸುಣಿಗಿ ಎಲ್ಲ ಜನ ಬಂದಿರಿ. ಕೋರವಾರದವ್ರು ಬಂದು ನಿಮ್ಗೆ ಯಾಕೆ ಕರ್ಸೀವಿ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಜಾತ್ರೆಗೆಲ್ಲ ರಾಕಷ್ಟು ಮಂದಿ ದುಡ್ದಿರಿ, ರಾಕಷ್ಟು ಮಂದಿ ಮಡಿವಾಳಪ್ಪನ ಸೇವೆ ಮಾಡೀರಿ, ದಾನ ಮಾಡೀರಿ, ಧರ್ಮ ಮಾಡೀರಿ, ಎಲ್ಲ ಮಾಡೀರಲ್ಲ. ಗದ್ದಲ್ದಾಗ ಬರ್ತೀರಿ, ಮುತ್ಯನ ದರ್ಶನ ಮಾಡ್ತೀರಿ, ಪ್ರಸಾದ ಮಾಡ್ತೀರಿ. ನಮಗೆ ಒಂದಿಷ್ಟು ಏನಾರ ಅಳಿಲು ಸೇವೆ ಶ್ರೀಮಠದಿಂದ ರಕ್ಷಾ ಕವಚ ಅಂಥೇಳಿ ಆಯಾ ಊರು ಭಕ್ತರಿಗೆ ಹಿರಿಯರಿಗೆ ಕರೆಸಿ ಸನ್ಮಾನ ಮಾಡಿ ಪ್ರವಚನ ಕೇಳಿ ಅಂತ ಎಷ್ಟು ಖುಷಿ ಅನಿಸಿದೆ ಇವತ್ತು ನಿಮ್ಗೆ. ಹೇಳ್ರಿ, ಮನೆಯಾಗ ಇಟ್ಟತ್ನಾಗ ಮಕ್ಕೊಂಡ್ಬಿಡ್ತಿದ್ರಿ ನೀವು ಚಂದಾಗೆ ಕೌದಿ ಹಚ್ಕೊಂಡು. ಇವತ್ತು ಬಂದು ಎಷ್ಟು ಖುಷಿ ಆಗ್ಯದ. ನಮ್ಮ ಶಾಸ್ತ್ರಿಗಳ ಮಾತು, ಮಡಿವಾಳಪ್ಪನ ಮಾತು, ನಮ್ಮ ಮಾತು, ಗವಾಯಿಗಳ ಹಾಡ ಎಲ್ಲರಿಗೂ ನೋಡಿ ಖುಷಿಯಾಗಿದ್ದಿಲ್ಲ. ಇಷ್ಟು ಖುಷಿ ಯಾವಾಗೂ ಸಿಗಂಗಿಲ್ಲದು. ಒಂದು ಹೆಚ್ಚರ ಆಗ್ತದ, ಒಂದು ಕಡಿಮೆ ಆಗ್ತದ. ಒಬ್ಬ ಲಗ್ನ ಭಾರಿ ಮಾಡ್ಯಾನ ಅನ್ನೋದ್ರಾಗ ಒಬ್ಬ ಏನಂತೀನ, ಅಲ್ಲೇನು ಲಗ್ನ ಹೋಪ ಒಂದೂ ಸಿಗಲಿಲ್ಲ ಊಟಕ್ಕೆ ಅಂತಾನ. ಒಬ್ಬ ಬೇಕಾದಟ್ಟು ಉಣಿಸ್ರಿ ನೀವು ಅವ ಅಂತ. ನಾವು ಸಿಗ್ಲಾರ್ದವ ಏನಂತಾನ, 4 ಮಂದಿಗೆ ಹೇಳ್ತಾನ, ಅದು ಲಗ್ನ ಭಾರಿ ಮಾಡ್ಯಾನ, ಯಾವ ಮಾಡೋ ಮರ ಏನೋ ಅನ್ನ ಸಿಗಲಿಲ್ಲ, ಸಾರು ಸಿಗಲಿಲ್ಲ ಅಂತಾನವ. ಇವನಿಗೆ ತ್ರಾಸ ಆಗ್ತದ ಹಂಗೆ ಕೇಳಿದಂದ್ರೆ. ಇಷ್ಟೆಲ್ಲ ಮಾಡಿ ಹೈರಾಣ ಮಾಡಿದೆ, ಲಗ್ನ ಮಾಡೀನಿ, ಅವ ಹಂಗೆ ಅಂತಾನಲ್ಲಪ್ಪ ಅನ್ನೋದು. ಹಂಗೆ ಅನ್ನೋರೇ ಅವರು, ಹಂಗೆ ಅನ್ನೋರು ಇರ್ತಾರೆ. ಆದ್ರೆ ಅಷ್ಟು ಖುಷಿ ಏಟಿರ್ತದ ಸ್ವಲ್ಪ, ಅಷ್ಟು ಮಾಡಿದ್ರು ಸ್ವಲ್ಪ ಖುಷಿ ಇರ್ತದೆ. ಇವತ್ತು ಏನೂ ಮಾಡಲಾರ್ದೆ ಖುಷಿ ಇರ್ತದೆ. ಇಲ್ಲಿ ಮಠದಾಗ ಎಷ್ಟು ಚಂದ ಮಡಿವಾಳಪ್ಪನ ದರ್ಶನ, ಗುರುಗಳ ದರ್ಶನ, ಒಂದು ಶಾಸ್ತ್ರಿಗಳ ಮಾತು, ಗವಾಯಿಗಳ ಹಾಡು, ಮಡಿವಾಳಪ್ಪನ ನುಡಿ ಎಲ್ಲ ಕೇಳಿ ಇವತ್ತು ಖುಷಿ ಪಟ್ಟಿರಲ್ಲ. ಇದರಷ್ಟು ಪುಣ್ಯದ ಶಕ್ತಿ ಮತ್ತೊಂದಿಲ್ಲ ಅಂತ ಭಾವಿಸ್ಕೊಂಡು ನೀವೆಲ್ಲ ಇವತ್ತಿನ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಿ. ನಮ್ಮ ಕುರ್ನಳ್ಳಿ ಭಕ್ತರಲ್ಲಿ ಶರಣನ ಪುರಾಣ ಮಂಗಲದ. ನಾನು ಇಲ್ದೇ
ಬಿಡಂಗಿಲ್ಲ ಅವರು. ನಾನು ಹೋಗಿ ಮಂಗಲ ಮಾಡ್ತೀನಿ. ಎಲ್ಲ ಭಕ್ತಾದಿಗಳಿಗೆ ಅತಿಥಿಗಳು ಪ್ರಸಾದ ಮಾಡಿಕೊಂಡು ನೀವು ಪ್ರಸಾದ ಮಾಡಿ ಮತ್ತು ನಾಳೆಗೆ ಬರಬೇಕು. ಜಾತ್ರೆಗೆ ತಪ್ಪಿಸಲಾರ್ದಂಗೆ ಬರ್ರಿ. ನಿಮ್ಮ ಕೈಗಳು ಅವ್ಯಾವ ದೊಡ್ಡ ಕೈದು ದೊಡ್ಡ ರೊಟ್ಟಿ, ಸಣ್ಣ ಕೈದು ಸಣ್ಣ ರೊಟ್ಟಿ ತಂದು ರೊಟ್ಟಿ ಕೊಟ್ಟು ಎಲ್ಲರಿಗೂ ಉಣಿಸಿ ಖುಷಿ ಪಡಿಸ್ತೀರಿ ಅಂತ ಭಾವಿಸ್ಕೊಂಡು ನನ್ನ 4 ಮಾತುಗಳ ವಿರಾಮ ಮಾಡೋದ್ರ ಜೊತೆಗೆ ಯಾರ್ಯಾರು ಇಲ್ಲಿ ದಾಸೋಹಕ್ಕೆ ದಾನಿಗಳು ಪ್ರಸಾದಕ್ಕೆ ಮತ್ತು ಅನ್ನದಾಸೋಹಕ್ಕೆ ಮತ್ತು ಈ ಜಾತ್ರೆ ಖರ್ಚಿಗೆ ಕೊಟ್ಟವರಿಗೆ ನಿಮಗೆ ಮಾಂತ ಮಡಿವಾಳ ಹೆಚ್ಚಿನ ರೀತಿಯೊಳಗೆ ನಿಮ್ಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅಂತ ಹಾರೈಸಿ, ನಮ್ಮ ಚಾನಲ್ ಆಗಿರ್ತಕ್ಕಂಥ ಈ ಎಸ್ ಅಂಬರೀಷ್ ಅವರು ಮತ್ತು ಇಂಗ್ಲೇಶ್ವರ ಪೂಜೆಯವರು ಬಂದು ಈ ಕಾರ್ಯಕ್ರಮದ ಎಲ್ಲ ಕಡೆಗೆ ಇದು ಇಷ್ಟೇ ಅಲ್ಲವ, ಇದು ನಿಮ್ಮ ಕಡ್ಕೊಂಡು ತುಂಬ ಸುತ್ತ ಇಲ್ಲಿದು ಇಡೀ ಭಾರತ ದೇಶದ ಮೂಲೆ ಹೋಗ್ತದೆ. ನಿಮ್ದೆಲ್ಲ ಫೋಟೋ ಹೋಗ್ಯದ ಈಗ ನೋಡ್ಯಾರ ಮಂದಿ, ಎಷ್ಟೋ ಮಂದಿ ಎಸ್ ಯೂಟ್ಯೂಬ್ನಾಗ ನೋಡ್ಯಾರ, ನಿಮಗಿನ್ನೂ ನೋಡ್ಯಾರ, ನಮ್ಗೆ ನೋಡ್ಯಾರ, ನಮ್ಮ ಮಾತು ಕೇಳ್ಯಾರ, ಖುಷಿ ಪಡ್ತಾರೆ. ಮನ್ಯಾಗ ಕೂತಿದ್ರಿ ಅಂದ್ರೆ ನೋಡ್ತಿದ್ರ, ಹೋಗ್ತಿದ್ರಿ ನೀವು ಫೋಟೋ ತೆಗೆದು ಕಳಿಸ್ರಿ, ಎಷ್ಟು ಹೈರಾಣ ಆಯ್ತು ನೋಡ್ರಿ. ಅದಕ್ಕೆ ಇದೆಲ್ಲ ನೋಡಿ ಭಾಗ್ಯ ನಿಮಗೆ ಸಿಗ್ತದ ಅಂತ ಹೇಳಿ ನನ್ನ 4 ಮಾತುಗಳು ವಿರಾಮ ಮಾಡ್ತಾಯಿದ್ದೀನಿ.